ಪಕ್ಷ ರಾಜ್ಯದಲ್ಲಿ ಯಾವ ರೀತಿ ಸಂಘಟನೆ ಮಾಡ್ತಾ ಇದೆ, ಆಮೇಲೆ ರಾಜ್ಯದ ಯಾವ್ಯಾವ ಜಿಲ್ಲೆಗಳಲ್ಲಿ ನಿಮ್ಮ ಸಂಘಟನಾಕಾರರಿದ್ದಾರೆ ಪಕ್ಷವನ್ನು ನಡೆಸ್ಕೊಂಡು ಹೋಗುವಂಥ ನಿಟ್ಟಿನಲ್ಲಿ? ಸರ್, ನಾವೀಗ ಸೆನ್ಸೆಕ್ಸ್ ಮಾಡಿರೋ ಪ್ರಕಾರ ರಾಜ್ಯದ 24 ಜಿಲ್ಲೆಗಳಲ್ಲಿ ನಾವು ತುಂಬ ಆಕ್ಟಿವ್ ಆಗಿ ಬರ್ತಾಯಿದ್ದೀವಿ. ಈಗ ನಮ್ಮ ಪಕ್ಷ ಕರ್ನಾಟಕ ಪ್ರದೇಶದಲ್ಲಿ ಸ್ಟಾರ್ಟ್ ಆಗಿ ಇನ್ನೂ 20 ದಿನ ಆಗಿದೆ. ಈಗ ನಾವು ನೆಕ್ಸ್ಟ್ ವೀಕಿಂದನೇ ಈಗ ಯಾದಗಿರಿ, ಗುಲ್ಬರ್ಗ ಅಂಥೇಳಿ ಎಲ್ಲ ಜಿಲ್ಲೆ ಪ್ರವಾಸ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಅಲ್ಲಿ ನಮ್ಮ ಜಿಲ್ಲಾ ಘಟಕಗಳ ಸಂಘಟನೆಗೋಸ್ಕರ ಅಲ್ಲಿ ಜಿಲ್ಲಾ ಘಟಕಗಳನ್ನ ಸ್ಥಾಪನೆ ಮಾಡ್ತಾಯಿದ್ದೀವಿ. ಮತ್ತು ನಮ್ಮ ಉದ್ದೇಶ ಇಷ್ಟೇ, ನಮ್ಮ ಧ್ವನಿ ಇಲ್ಲದ ಸಮಾಜಗಳಿಗೆ ಧ್ವನಿ ಆಗೋದು. ಇವತ್ತೇನು ನಮ್ಮ 60-70 ಲಕ್ಷ ಓಟು ನಮ್ಮ ಸಮಾಜದ್ದು, ಕೋಲಿ ಕಬ್ಬಲಿಗ ಸಮಾಜದ್ದು ತೊಗೊಂಡು ಇವತ್ತವರು ಎಲ್ಲರೂ ಮೋಸ ಮಾಡಿದ್ದಾರೆ. ನಮಗೆ ರಾಜಕೀಯವಾಗಲಿ, ಸಾಮಾಜಿಕವಾಗಲಿ, ಶೈಕ್ಷಣಿಕವಾಗಲಿ ನಮ್ಮನ್ನು ಯಾರೂ ಮೇಲೆ ಎತ್ತಿಲ್ಲ. ಅವರ ಧ್ವನಿಯಾಗಿ ನಾವು ಮುಂದಿನ ದಿನಗಳಲ್ಲಿ ನಿಂತೇ ನಿಲ್ತೀವಿ ಸರ್. ಅದನ್ನು ಮಾಡಲಿಕ್ಕೆ ಈ ವಿಕಾಸಶೀಲ ಇನ್ಸಾನ್ ಪಕ್ಷ ಇಡೀ ರಾಜ್ಯಾದ್ಯಂತ ಸಂಘಟನೆ ಆಗುತ್ತೆ. ಮತ್ತು ಧ್ವನಿ ಇಲ್ಲದ ಸಮಾಜಗಳು ಏನು ಇವತ್ತು ಧ್ವನಿ ಇಲ್ಲದ ಅಲೆಮಾರಿಗಳಿರ್ಬೋದು, ಗೊಲ್ಲರು ಇರ್ಬೋದು, ಉಪ್ಪಾರು ಇರ್ಬೋದು, ಅಗಸ್ರು ಇರ್ಬೋದು, ಮಡಿವಾಳರು ಇರ್ಬೋದು, ಮತ್ತು ಏನು ನಮ್ಮ ಜೋಗಿ ಸಮಾಜದವ್ರು ಇರ್ಬೋದು, ಅಂದಿ ಜೋಗಿಯವ್ರು ಇರ್ಬೋದು, ಇವ್ರಿಗೆಲ್ಲ ಸನ್ಯಾಸಿಯವ್ರು ಇರ್ಬೋದು, ಇವ್ರಿಗೆಲ್ಲರಿಗೂ ಧ್ವನಿನೇ ಇಲ್ಲ ರಾಜಕೀಯವಾಗಿ. ಅವ್ರನ್ನೆಲ್ಲ ನಾವು ಒಗ್ಗೂಡಿಸ್ಕೊಂಡು ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀವಿ ಸರ್. ಓಕೆ, ಮುಂಬರುವಂಥ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಜನ ಅಭ್ಯರ್ಥಿಗಳು VIP ಪಕ್ಷದಿಂದ ಸ್ಪರ್ಧೆಗೆ? ಸರ್, ನಾವು ಒಂದು 60-70 ಜನಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಅದರಲ್ಲಿ ಒಂದು 20-24 ಜನ ನಾವು ಆರಿಸಿ ವಿಧಾನಸೌಧಕ್ಕೆ ಬರ್ತೀವಿ ಸರ್. ಯಾವುದೇ ಮುಂದಿನ ಸರ್ಕಾರ ಬಂದರೂ ನಾವು ಇಲ್ದಿರ ಅವರು ಸರ್ಕಾರ ರಚನೆನೇ ಮಾಡೋಕ್ಕಾಗಲ್ಲ. ಆ ರೀತಿ ನಾವು ಮಾಡ್ತೀವಿ. 224 ವಿಧಾನಸಭಾ ಕ್ಷೇತ್ರ ಪೈಕಿಯಲ್ಲಿ ನೀವು 60 ಜನ ಅಭ್ಯರ್ಥಿಗಳನ್ನು ಯಾಕೆ ಕಣಕ್ಕಿಳಿಸ್ತಿದ್ದೀರಾ? ಎಲ್ಲಿ ನಮ್ಮ ಶಕ್ತಿ ಇದೆ ಅಂತ ನಮ್ಗೆ ಕರೆಕ್ಟಾಗಿ ಗೊತ್ತಿದೆ ಸರ್. ನಾವು ಸುಮ್ಮನೆ ಫಾಲ್ತು ನಾವು ಎಫರ್ಟ್ಸ್ ಹಾಕಲ್ಲ. ನಮಗೆ ಎಲ್ಲಿ ಶಕ್ತಿ ಇದೆ, ನಾವೆಲ್ಲೇ ಆರಿಸಿ ಬರಬೇಕು ಎಲ್ಲ ನಮಗೆ ಗೊತ್ತಿದೆ. ಸೆನ್ಸಸ್ ಮಾಡ್ಕೊಂಡಿದ್ದೀವಿ, ಅಲ್ಲಿ ನಾವು ಖಂಡಿತ ಆರಿಸಿ ಬರ್ತೀವಿ. ಯಾವ ಕ್ಷೇತ್ರನ ಗುರುತಿಸ್ಕೊಂಡಿದ್ದೀರಿ? ಇನ್ನೂ ಒಂದು ಅದೇ ಹೇಳ್ನಲ್ಲ, 60 ಕ್ಷೇತ್ರನೂ ನಮ್ಮದೇ. 60 ಕ್ಷೇತ್ರ ಗುರುತಿಸಿದ್ವಿ, ಹೇಳ್ತೀವಿ. ಅದೆಲ್ಲ ನಿಮ್ಮ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ರಾಜ್ಯದ ಜನತೆ VIP ಪಕ್ಷನ ಕೈ ಹಿಡಿತಾರೆ. ಈಗಾಗಲೇ BJP, ಕಾಂಗ್ರೆಸ್, JDS ಅನ್ನೋಂಥ ದೊಡ್ಡ ಪಕ್ಷಗಳಿದೆ. ಅದರ ಮಧ್ಯದಲ್ಲಿ VIP ಪಕ್ಷ ಹೇಗೆ ತಲೆ ಎತ್ತುತ್ತೆ ಸರ್? 75-80 ವರ್ಷದಿಂದ ನಾವು ಬರೀ ಓಟ್ ಹಾಕ್ಕೊಂಡೇ ಬರ್ತಾಯಿದ್ದೀವಿ, ಹಿಂದುಳಿದ ವರ್ಗದ ಎಲ್ಲ ಸಮಾಜ. ಆದರೆ ನಮ್ಮ ಸಮಾಜಕ್ಕೆ ರಾಜಕೀಯವಾಗಿ ಎಷ್ಟು ಪಾಲು ಸಿಕ್ಕಿದೆ, ಶೈಕ್ಷಣಿಕವಾಗಿ ಎಷ್ಟು ಪಾಲು ಸಿಕ್ಕಿದೆ, ಆರ್ಥಿಕವಾಗಿ ಎಷ್ಟು ಪಾಲು ಸಿಕ್ಕಿದೆ, ನಮ್ಮ ಮಠಗಳಿಗೆ ಎಷ್ಟು ಇವರು ದೇಣಿಗೆ ಕೊಟ್ಟಿದ್ದಾರೆ, ನಮ್ಮ ಮಠಗಳಲ್ಲಿ ಎಷ್ಟು ಪ್ರಾಧಿಕಾರಗಳಾಗಿದೆ, ನಮಗೆ ಎಷ್ಟು ಕಾಲೇಜು ಸ್ಕೂಲ್ ಕೊಟ್ಟಿದ್ದಾರೆ, ಎಲ್ಲ ಅಂಕಿಅಂಶ ಇದೆ. ಎಲ್ಲ ನೋಡಿಕೊಂಡೇ ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಅದಕ್ಕೆಲ್ಲ ಉತ್ತರ ಕೊಡೋ ಟೈಮ್ ಬಂದಿದೆ. ಆವತ್ತು ನಾವು ಪಕ್ಷ ಇವತ್ತೇನು ತಂದಿದ್ದೀವಿ, ನಮ್ಮ ಹಿಂದುಳಿದ ವರ್ಗಗಳ ಪಕ್ಷ ಏನು ತಂದಿದ್ದೀವಿ, ಇದು ಎಲ್ಲ ಉತ್ತರ ಕೊಡುತ್ತೆ. ಅಂತಿಮವಾಗಿ ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರನ್ನ ಗೃಹ ಬಂಧನದಲ್ಲಿ ಇಡಲಾಗಿದೆ. ಹೌದು. ಈ ಮೂಲಕ ನೀವು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಏನು ಹೇಳಲಿಕ್ಕೆ ಬಯಸ್ತೀವಿ? ಮುಖ್ಯಮಂತ್ರಿಗಳು ಯೋಗಿ ಆದಿತ್ಯನಾಥ್ ಅವರು ತುಂಬ ಭಯ ಬಿದ್ದಿದ್ದಾರೆ. ನಮ್ಮ ವಿಕಾಸಶೀಲ ಇನ್ಸಾನ್ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರಿಗೆ ತುಂಬ ಭಯ ಬಿದ್ದಿದ್ದಾರೆ. ಯಾಕಂದರೆ ಇವತ್ತು ಒಂದು 4-5 ಜಿಲ್ಲೆ ಪ್ರವಾಸ ಇತ್ತು ಅವ್ರದ್ದು. ಎಲ್ಲ ಕಡೆ ನನ್ನ ಬಗ್ಗೆನೇ ಹೇಳ್ತಾರೆ, ನನ್ನ ವಿರುದ್ಧ ಮಾತಾಡ್ತಾರೆ ಅಂತ ಭಯ ಬಿದ್ದು ಅವ್ರನ್ನ ಇವತ್ತು ಗೃಹ ಬಂಧನದಲ್ಲಿಟ್ಟಿದ್ದಾರೆ. ಅಲ್ಲಿ ಡಿಸೆಂಬರಲ್ಲಿ ಏನು ಎಲೆಕ್ಷನ್, ಡಿಸೆಂಬರ್ ಮತ್ತು ಜನವರಿಯಲ್ಲಿ ಏನು ಎಲೆಕ್ಷನ್ ಬರುತ್ತೆ, ಅದರಲ್ಲಿ ತಕ್ಕ ಪಾಠ ಕಲಿಸ್ತೀವಿ. ಯೋಗಿ ಆದಿತ್ಯನಾಥ್ ಅವ್ರಿಗೆ ನಾನು ಹೇಳೋಕ್ಕೆ ಬಯಸೋದಿಷ್ಟೇ, ನೀವು ಬರೀ ಮುಖೇಶ್ ಸೈನಿನ ಇವತ್ತು ಗೃಹ ಬಂಧನದಲ್ಲಿ ಇಟ್ಟಿರ್ಬೋದು, ಆದರೆ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಇರೋ ನಿಷಾದ್ ಸಮಾಜ ನೀವು ಗೃಹ ಬಂಧನದಲ್ಲಿ ಇರೋಕ್ಕಾಗಲ್ಲ. ಅದು ನಿಮ್ಮ ಮನೆಯಲ್ಲೂ ಬರೆದಿಲ್ಲ. ಆದರೆ ನೀವು ಇವತ್ತು ಏನು ಮಾಡಿದ್ದೀರಿ ಪಾಪ, ಅದರದ್ದು ಫಲ ನಿಮಗೆ ಮುಂದಿನ ಚುನಾವಣೆಯಲ್ಲಿ ನಮ್ಮ ಸಮಾಜ ತೋರಿಸುತ್ತೆ ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.